ಡ್ರಿಪ್ ಮುಖಾಂತರ ರಸಗೊಬ್ಬರವನ್ನು ಯೂಸ್ ಮಾಡಿದರೆ ತಮಗೆ ಕೃಷಿಯ ಮೇಲಿನ ಖರ್ಚಿರುತ್ತಲ್ಲ ಅದು 50% ಕಡಿಮೆ ಆಗುತ್ತೆ. ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರ ಯಾವ ಥರ ಇರುತ್ತೆ ಆ ತರಹ ತಾವು ಡ್ರಿಪ್ಪನ್ನು ಇನ್ಸ್ಟಾಲ್ ಮಾಡಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ತಾವು ಕಬ್ಬು ಕೃಷಿಯಲ್ಲಿ ಡ್ರಿಪ್ ವ್ಯವಸ್ಥೆಯನ್ನು ಮಾಡಿದ್ದಲ್ಲಿ ತಾವು ಯಾವ ತರಹ ಡ್ರಿಪ್ಪನ್ನು ಉಪಯೋಗ ಮಾಡಬೇಕು. ಕಬ್ಬು ಕೃಷಿಯಲ್ಲಿ ಡ್ರಿಪ್ ವ್ಯವಸ್ಥೆಯನ್ನು ಮಾಡಿದ್ದಲ್ಲಿ ತುಂಬಾ ಚೆನ್ನಾಗಿ ಉತ್ಪನ್ನ ಬರುತ್ತೆ. ಈಗ ನೋಡಿ, ತಾವು ಡ್ರಿಪ್ಪಿನ ಉಪಯೋಗವನ್ನು ನೀರು ಕೊಡಲು ಹಾಗೂ ಅದರ ಜೊತೆಗೆ ತುಂಬಾನೇ ಮಹತ್ವದಾಗಿ ರಸಗೊಬ್ಬರವನ್ನು ಕೊಡಲು ತುಂಬಾನೇ ಇಂಪಾರ್ಟೆಂಟು. ಡ್ರಿಪ್ದಲ್ಲಿ ತಾವು ರಸಗೊಬ್ಬರವನ್ನು ಕೊಟ್ಟರೆ ಅದು ವ್ಯವಸ್ಥಿತವಾಗಿ ನಮ್ಮ ಕಬ್ಬಿನ ಸಸಿ ಇರ್ತಾವಲ್ಲ ಪ್ರತಿ ಸಸಿಗೆ ವ್ಯವಸ್ಥಿತವಾಗಿ ರಸಗೊಬ್ಬರವನ್ನು ಅದಕ್ಕೆ ಕೊಡುತ್ತೆ. ತಾವು ವ್ಯವಸ್ಥಿತವಾಗಿ ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ಯಾವ ಥರ ಇಡ್ತೀರಾ ಅದರ ಬೇಸಿಸ್ ಮೇಲೆ ತಾವು ಡ್ರಿಪ್ಪನ್ನು ಇನ್ಸ್ಟಾಲ್ ಮಾಡಬೇಕು ಅಥವಾ ಡ್ರಿಪ್ಪನ್ನು ತಾವು ಅಳವಡಿಸಬೇಕು. ಈಗ ನೋಡಿ, ವ್ಯವಸ್ಥಿತವಾಗಿ ಆ ಡ್ರಿಪ್ಪಿನ ಹೋಲ್ ಇರುತ್ತಲ್ಲ ಅದು ವ್ಯವಸ್ಥಿತ ಕಬ್ಬಿನ ಸಸಿಯ ಸಮೀಪನೇ ಇರಬೇಕು. ಅದು ಇಂಪಾರ್ಟೆಂಟು. ಯಾಕಂದರೆ ನಾವು ಯಾವಾಗ ನೀರಿನ ಮುಖಾಂತರ ರಸಗೊಬ್ಬರವನ್ನು ಡ್ರಿಪ್ದಲ್ಲಿ ಕೊಡ್ತೀವಿ, ಡ್ರಿಪ್ನ ಹೋಲು ವ್ಯವಸ್ಥಿತವಾಗಿ ಕಬ್ಬಿನ ಸಸಿ ಬಳಿ ಇದ್ದಲ್ಲಿ ಏನಾಗತ್ತೆ, ವ್ಯವಸ್ಥಿತವಾಗಿ ಆ ರಸಗೊಬ್ಬರ ಕಬ್ಬಿಗೆ ಸಿಗತ್ತೆ. ಕಬ್ಬಿನ ಸಸಿಗಳ ಅಂತರವನ್ನು ವ್ಯವಸ್ಥಿತವಾಗಿ ಇಡಬೇಕು. ಇದು 1ನೇ ಪಾಯಿಂಟು. ಆಮೇಲೆ ತಾವು ಆ ಡ್ರಿಪ್ ಹೋಲ್ ಇರುತ್ತಲ್ಲ ಅದು ವ್ಯವಸ್ಥಿತವಾಗಿ ಆ ಕಬ್ಬಿನ ಸಸಿಗೆ ಪ್ರತಿಯೊಂದು ಕಬ್ಬಿನ ಸಸಿಯ ಸಮೀಪ ಬರಬೇಕು. ಈ ತರಹ ತಾವು ಡ್ರಿಪ್ಪನ್ನು ಇನ್ಸ್ಟಾಲ್ ಮಾಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಈಗ ಡ್ರಿಪ್ಪನ್ನು ಯೂಸ್ ಮಾಡ್ತೀರಾ, ಡ್ರಿಪ್ದಲ್ಲಿ ತಾವು ಯಾವ ತರಹ ರಸಗೊಬ್ಬರವನ್ನು ಬಿಡಬೇಕು. ಈಗ ಮೊದಲನೇದಾಗಿ ತಾವು ಲಾವಣಿ ಮಾಡ್ತೀರಾ ಅಥವಾ ಪ್ಲಾಂಟೇಶನ್ ಮಾಡ್ತೀರಾ. ಪ್ಲಾಂಟೇಶನ್ ಆದ್ಮೇಲೆ ಏನು ಮಾಡಬೇಕು, 10 ದಿನ ಆದ್ಮೇಲೆ, ಇವತ್ತು ಪ್ಲಾಂಟೇಶನ್ ಮಾಡಿದ್ದೀರಾ, 10 ದಿನ ಆದ್ಮೇಲೆ 1ನೇ ಡ್ರಿಪ್ ಡೋಸನ್ನು ಅಂದರೆ 1ನೇ ರಸಗೊಬ್ಬರ ಡೋಸನ್ನು ಡ್ರಿಪ್ ಮುಖಾಂತರ ಕೊಡಬೇಕು. 1ನೇ ಡ್ರಿಪ್ ಡೋಸ್ದಲ್ಲಿ ಏನು ಮಾಡಬೇಕು, ತಾವು 200 ಲೀಟರ್ ನೀರನ್ನು ತಗೋಬೇಕು. ಅದರಲ್ಲಿ 2 kg 19-19-19 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಅನ್ನು ಹಾಕಬೇಕು. ಅದರ ಜೊತೆಗೆ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಅರ್ಧ kg ಹಾಕಬೇಕು. ಹಾಗೂ ಅದರ ಜೊತೆಗೆ 1 ಲೀಟರ್ ಹ್ಯೂಮಿಕ್ ಆಸಿಡ್ ಅನ್ನು ಬಳಸಬೇಕು. ಇದು ನಿಮ್ಮ ಕಬ್ಬಿನ ಕೃಷಿಯಲ್ಲಿ ಡ್ರಿಪ್ ಫರ್ಟಿಲೈಸರ್ ಡೋಸ್. 200 ಲೀಟರ್ದಲ್ಲಿ ಈ ಎಲ್ಲ ರಸಗೊಬ್ಬರ ಹಾಗೂ ಟಾನಿಕ್ ಅನ್ನು ಹಾಕಿ ತಾವು ಡ್ರಿಪ್ ಮುಖಾಂತರ ಈ ಡೋಸನ್ನು ಕೊಡಬೇಕು. 1ನೇ ಡೋಸ್ದಲ್ಲಿ ಹ್ಯೂಮಿಕ್ ಆಸಿಡ್ ಯಾಕಂದ್ರೆ 10 ದಿನ ಆಗಿರುತ್ತೆ ನಾವು ಪ್ಲಾಂಟೇಶನ್ ಮಾಡಿ ಅಥವಾ ಕಬ್ಬನ್ನ ನಾವು ಲಾವಣಿ ಮಾಡಿ 10 ದಿನ ಆಗಿರುತ್ತೆ. ಅದರ ಸಲುವಾಗಿ 1ನೇ ಡ್ರಿಪ್ ಡೋಸ್ದಲ್ಲಿ ತಾವು ಹ್ಯೂಮಿಕ್ ಆಸಿಡ್ ಅನ್ನ ಬಳಸಲೇಬೇಕು. ಇದರಿಂದ ಬೇರುಗಳ ಸಂಖ್ಯೆ ಹೆಚ್ಚಾಗತ್ತೆ ಹಾಗೂ ಬೇರುಗಳಲ್ಲಿ ಗ್ರೋತ್ ಹೆಚ್ಚಾಗತ್ತೆ. ಈ ತರಹ ಈ ಡ್ರಿಪ್ ಡೋಸ್ ಅನ್ನ ತಾವು ಫಾಲೋ ಮಾಡಿ. ಇದರಿಂದ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೂ ಪ್ರತಿ 10 ದಿನಕ್ಕೆ ತಾವು ಡ್ರಿಪ್ ಡೋಸನ್ನು ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಪ್ರತಿ 10 ದಿನಕ್ಕೆ ಏನು ಮಾಡಬೇಕು, ತಾವು 1 ಡ್ರಿಪ್ ಡೋಸನ್ನು ಕೊಡಬೇಕು. 1ನೇ ಡ್ರಿಪ್ ಡೋಸು ಈಗ ನಾನು ನಿಮಗೆ ಹೇಳಿದ್ದೀನಿ. ಈಗ 2ನೇ ಡ್ರಿಪ್ ಡೋಸು ತಾವು 20ನೇ ದಿನಕ್ಕೆ ಕೊಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.